ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ 2023-24ರ SSLC ಮಾದರಿ ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯದ ಬಗ್ಗೆ ನಾವು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ವಿಜ್ಞಾನ ವಿಷಯ ಒಟ್ಟಾರೆ 3 ಗಂಟೆ 15 ನಿಮಿಷ ಇರುತ್ತೆ, 80 ಅಂಕಗಳಿಗೆ. ವಿಷಯದ ಸಂಕೇತ 83K. ಸೊ ನೀವು ಯಾವಾಗಲೂ ಅಷ್ಟೇ ಮಕ್ಕಳು, ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಬ್ಜೆಕ್ಟ್ ಕೋಡ್ ನಂಬರು ವೆರಿ ಇಂಪಾರ್ಟೆಂಟ್. ಕೋಡ್ ನಂಬರ್ ಚೇಂಜ್ ಆಗಿ ನೀವು ಆನ್ಸರ್ ಬರೆದ್ರೂ ಫೇಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಬರೆಯೋದಕ್ಕಿಂತ ಮುಂಚೆ ನೀವು ಅದನ್ನು ಚೆಕ್ ಮಾಡಿ ಬರೀಬೇಕು. ಮತ್ತು ನಿಮಗೊಂದಷ್ಟು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಯಾಕೆಂದರೆ ವಿಜ್ಞಾನ ವಿಷಯದಲ್ಲಿ ಬಂದರೆ ನಿಮಗೆ ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ ಇರುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಟ್ಟು 38 ಪ್ರಶ್ನೆಗಳಿರ್ತವೆ ಮತ್ತು ಆ ಕ್ವಶನ್ ಪೇಪರನ್ನು ಸೀಲ್ ಆಗಿರುತ್ತೆ. ಆನಂತರ ನೀವು ಓಪನ್ ಮಾಡಿಕೊಂಡು ಅದನ್ನು 15 ನಿಮಿಷಗಳ ಕಾಲ ಓದಿ ತದನಂತರ ನೀವು ಆನ್ಸರನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಭೌತ ವಿಜ್ಞಾನ ಭಾಗ ಎ ಅನ್ನು ನೋಡೋಣ. ಸೊ ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಒಟ್ಟಾರೆಯಲ್ಲಿ 4 ಪ್ರಶ್ನೆಗಳಿರ್ತವೆ ಮಕ್ಕಳ, 1 ಅಂಕ. ಫಸ್ಟ್ ಕ್ವಶನ್, ಸಮೀಪ ದೃಷ್ಟಿ ಅಂದರೆ ಮಯೋಫಿಯಾವನ್ನು ಸರಿಪಡಿಸಲು ಬಳಸುವ ಮಸೂರದ ವಿಧ ಯಾವುದು? ಮೊದಲನೇದು ಪೀನ ಮಸೂರ, ನಿಮ್ನ ಮಸೂರ, ದ್ವಿಸಂಗಮ ಮಸೂರ, ನಿಮ್ನ ಪೀನ ಮಸೂರ. ಸಮೀಪ ದೃಷ್ಟಿಯನ್ನು ನಾವು ಸರಿಪಡಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಬಳಸುವಂಥದ್ದು ನಿಮ್ನ ಮಸೂರ. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಇರುವಂತಹ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯವಾಗುವ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಬಲಗೈ ಹೆಬ್ಬೆರಳು ನಿಯಮ, ಫ್ಲೆಮಿಂಗನ ಬಲಗೈ ನಿಯಮ, ಕಾಂತಧ್ರುವಗಳ ನಿಯಮ, ಫ್ಲೆಮಿಂಗನ ಎಡಗೈ ನಿಯಮ. ಸೊ ಅಲ್ಲಿ ನೇರ ವಾಹಕದ ಸುತ್ತಲೂ ಇರುವ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಬೇಕು ಅಂದರೆ ಬಲಗೈನ ಹೆಬ್ಬೆರಳು ನಿಯಮವನ್ನು ಬಳಸಿಕೊಂಡು ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಚಂದ್ರನ ಮೇಲ್ಮೈಯಿಂದ ಗೋಚರಿಸುವ ಆಕಾಶದ ಬಣ್ಣ ಕಪ್ಪಾಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ನಾಲ್ಕನೇ ಪ್ರಶ್ನೆ, ಪ್ರತಿಯೊಂದರ ರೋಧವು 100 ಓಮ್ನಷ್ಟು ಇರುವ ರೋಧಕವನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿದೆ. ಆಗ 25 ಓಮ್ನಷ್ಟು ಸಮಾನ ರೋಧವನ್ನು ಪಡೆಯಲು ಜೋಡಿಸಬೇಕಾದಂತಹ ಎಷ್ಟು ರೋಧಗಳನ್ನು ಜೋಡಿಸಬೇಕು? ಮಕ್ಕಳಲ್ಲಿ 100 ಓಮ್ ಇರುವಂತಹ ರೋಧಗಳನ್ನು ಜೋಡಿಸ್ತಾ ಇದ್ದಾರೆ. ಸೊ ಅವುಗಳನ್ನ ಜೋಡಿಸಿದಾಗ ನಮಗೆ ಒಟ್ಟು ರೋಧ RP 1/RP ಎಷ್ಟು ಬರುತ್ತೆ? 25 ಓಮ್ ಬರಬೇಕು. ಹಾಗಾದರೆ ನೀವು ಎಷ್ಟು ರೋಧಕಗಳನ್ನ ನೀವಲ್ಲಿ ಬಳಸ್ತೀರಾ? 4 ರೋಧಗಳನ್ನ ಬಳಸಿದಾಗ ಮಾತ್ರ. ಸೊ ಗೊತ್ತಾಗ್ಲಿಲ್ವಾ? 1/RP = 1/100 + 1/100 + 1/100 + 1/100. ಸೊ ಅಷ್ಟನ್ನು ಕೂಡಿಸಿದ್ರೆ 4/100 ಆಗುತ್ತೆ. ಅಲ್ಲಿಗೆ 4 1 4 25. ಸೊ ತಗೊಂಡ್ರೆ RP = 25 ಓಮ್ ಆಗುತ್ತೆ. ಹಾಗಾಗಿ ಅಲ್ಲಿ ಜೋಡಿಸ್ಬೇಕಾಗಿರೋಂಥದ್ದು ಒಟ್ಟು 4 ರೋಧಗಳು ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ, 1 ಅಂಕ. 5ನೇ ಪ್ರಶ್ನೆ, 220 ವೋಲ್ಟ್ ವಿಭವಾಂತರವಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ 1320 ವ್ಯಾಟ್ ಸಾಮರ್ಥ್ಯವಿರುವ ರೆಫ್ರಿಜರೇಟರ್ ಅನ್ನು 5 ಆಂಪ್ಸ್ ದರದ ಫ್ಯೂಸ್ಗೆ ಸಂಪರ್ಕಿಸಲು ಸಾಧ್ಯವೇ? ನಿಮ್ಮ ಉತ್ತರಕ್ಕೆ ಕಾರಣವನ್ನು ಸ್ಪಷ್ಟಪಡಿಸಿ. ಅದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಫಸ್ಟ್ ನೀವು ನೋಡಬೇಕು. ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ ಮಕ್ಕಳ. ಸಾಮರ್ಥ್ಯವನ್ನು ಕಂಡುಹಿಡಲಿಕ್ಕೆ P = V × I. ಸೊ ಹಾಗಾಗಿ ಸಾಮರ್ಥ್ಯ ಏನು ಹೇಳಿ? 200 × 5, ಯಾಕೆಂದರೆ V 200 ಕೊಟ್ಟಿದ್ದಾರೆ, 5 ಆಂಪ್ಸ್. ಸೊ ಹಾಗಾಗಿ ಅದರ ಕೆಪಾಸಿಟಿ ಎಷ್ಟಿರ್ತದೆ? ಹಾಗಾದರೆ ಆ ಗೃಹ ಬಳಕೆಯ ವಿದ್ಯುತ್ ಮಂಡಲದ ಕೆಪಾಸಿಟಿ 1100 ವ್ಯಾಟ್. ಸೊ 1100 ವ್ಯಾಟ್ ಇದೆ, ಆದರೆ ನಾವಿಲ್ಲಿ 1320 ಬಳಸ್ತಾ ಇದ್ದೀವಿ. ಹಾಗಾದರೆ ಅಲ್ಲಿ ಬಳಸಲಿಕ್ಕಾಗುತ್ತಾ? 5 ಆಂಪ್ಸ್ ದರದ ಫ್ಯೂಸಿಗೆ ಸಂಪರ್ಕಿಸಲಾಗುತ್ತಾ? ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಓವರ್ ಲೋಡ್ ಆಗ್ತಾ ಇದೆ. 1300 ವ್ಯಾಟ್ ಅನ್ನೋದು ಓವರ್ ಲೋಡ್. ಹಾಗಾಗಿ ಅಲ್ಲಿ ಬಳಸಲಿಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ಬಳಸಿದ್ರೆ ಅಲ್ಲಿ ರಿಸ್ವಮಂಡಲ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. 6ನೇ ಪ್ರಶ್ನೆ, ಸೌರ ಕುಕ್ಕರ್ನಲ್ಲಿ ಬಳಸುವ ಕನ್ನಡಿಯ ಕಾರ್ಯವೇನು? ಸೊ ಅಲ್ಲಿ ಕನ್ನಡಿಯನ್ನು ಬಳಸ್ತಾ ಇದ್ದಾರೆ. ಏನಕ್ಕೆ ಬಳಸ್ತಾರೆ? ಯಾಕೆಂದರೆ ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ನಿಮ್ನ ದರ್ಪಣಗಳನ್ನು ಬಳಸಿಸ್ತಾರೆ. ಸೊ ಹಾಗಾಗಿ ಏನಕ್ಕೆ ಬಳಸ್ತಾರೆ ಆ ನಿಮ್ನ ದರ್ಪಣ ಅಂದರೆ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಬಳಸ್ತಾರೆ. ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ 2 ಪ್ರಶ್ನೆಗಳಿದಾವೆ.
7ನೆಯ ಪ್ರಶ್ನೆ, ಒಂದು ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆದು ಒಡಕು ಉಂಗುರಗಳನ್ನು ಗುರುತಿಸಿ. ಸೊ ನಾನಿಲ್ಲಿ ಚಿತ್ರವನ್ನು ಕೊಟ್ಟಿದ್ದೇನೆ. ಸೊ ಸ್ಪ್ಲಿಟ್ ಸ್ಟ್ರಿಂಗ್ ಅಂದರೆ ಒಡಕು ಉಂಗುರಗಳು. ಈ ಚಿತ್ರವನ್ನು ಅಭ್ಯಾಸ ಮಾಡಿ ಮಕ್ಕಳ, 2 ಅಂಕ ಸಿಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಜೈವಿಕ ಅನಿಲವು ಅತ್ಯುತ್ತಮ ಇಂಧನವಾಗಿದೆ ಹೇಗೆ, ಅಥವಾ ಪವನ ಶಕ್ತಿಯ ಅನುಕೂಲಗಳು ಮತ್ತು ಮಿತಿಗಳನ್ನು ತಿಳಿಸಿ. ಸೊ ಜೈವಿಕ ಅನಿಲ ಅತ್ಯುತ್ತಮ ಇಂಧನ ಯಾಕೆ? ಮೊದಲನೇದಾಗಿ ಅದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ. 2ನೇದು ಉರಿದಾಗ ಶೇಷವನ್ನು ಉಳಿಸೋದಿಲ್ಲ. 3ನೇದು ಹೊಗೆರಹಿತವಾಗಿ ಉರಿಯುತ್ತದೆ. 4ನೇದು ಶಾಖ ದಕ್ಷತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಜೈವಿಕ ಅನಿಲ ಒಂದು ಉತ್ತಮ ಇಂಧನವಾಗಿದೆ. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಪವನ ಶಕ್ತಿಯ ಅನುಕೂಲಗಳು ಮತ್ತು ಮಿತಿಗಳನ್ನು ತಿಳಿಸಿ. ಸೊ ಪವನ ಶಕ್ತಿಯ ಅನುಕೂಲ ಏನು? ಅದೊಂದು ಪರಿಸರ ಸ್ನೇಹಿ, ಉತ್ತಮ ಕಾರ್ಯಕ್ಷಮತೆಯುಳ್ಳಂತಹ ನವೀಕರಿಸಬಹುದಾದ ಶಕ್ತಿಯ ಆಕರ ಆಗಿದೆ. ಅದಲ್ಲದೆ ಇದು ಒಂದು ವಿದ್ಯುತ್ ಉತ್ಪಾದನೆಗೆ ಮರುಕಳಿಸುವ ವೆಚ್ಚವನ್ನು ಬರೆಸ್ತದೆ. ಸೊ ಇದಿಷ್ಟು ಅನುಕೂಲ. ಆದರೆ ಮಿತಿಗಳೇನು? ಇದು ಎಲ್ಲಿ ಮಾರುತಗಳು ಬೀಸುತ್ತವೆಯೋ ಅಂತಹ ಸ್ಥಳದಲ್ಲಿ ಸ್ಥಾಪಿಸಬೇಕು. ಮತ್ತು ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವ 15 ಕಿಲೋಮೀಟರ್ ಅಷ್ಟು ಹೆಚ್ಚಾಗಿರಬೇಕು. ಮತ್ತು ಮಾರುತಗಳಿಲ್ಲದ ಅವಧಿಯಲ್ಲಿ ವಿದ್ಯುತ್ ಶಕ್ತಿಯ ಸರಬರಾಜಿಗೆ ಪರ್ಯಾಯ ವ್ಯವಸ್ಥೆ ಬೇಕು. ಅದಲ್ಲದೆ ಪವನ ಶಕ್ತಿ ಸ್ಥಾಪನೆಗೆ ಅಗಾಧವಾದ ಜಾಗದ ಅವಶ್ಯಕತೆ ಇದೆ. ಹಾಗಾಗಿ ಇಷ್ಟು 2 ಅಂಕಕ್ಕೆ ಇಷ್ಟು ಪಾಯಿಂಟ್ಸ್ ಬೇಡ. ಅನುಕೂಲ ಅನಾನುಕೂಲ 2 ಪಾಯಿಂಟ್ಸನ್ನು ಬರೀರಿ. ನಿಮಗೆ ಎಲ್ಲ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ಎಕ್ಸಾಮ್ಗೆ ಏನಾದರೂ ಕೇಳಿದಾಗ ಪ್ರಿಪೇರ್ ಆಗಿ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ 3 ಪ್ರಶ್ನೆಗಳಿದ್ದಾವೆ. 9ನೇ ಪ್ರಶ್ನೆ, ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸಬೇಕು. ಈ ಕ್ರಮವನ್ನು ಹೇಗೆ ಸಮರ್ಥಿಸುವಿರಿ? ಸೊ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸಲಾಗ್ತದೆ. ಇದು ಕಡಿಮೆ ರೋಧವನ್ನು ಹೊಂದಿರುವಂತಹ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಅಪಘಾತ ಆಗೋದಿಲ್ಲ. ಹಾಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಎಲ್ಲ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸಲೇಬೇಕು. ಸೊ ಈ ಪ್ರಶ್ನೆಗೆ ಆಪ್ಷನ್ ಇದೆ ಮಕ್ಕಳ. ಏನದು ಆಪ್ಷನ್? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು? ಮೊದಲನೇದಾಗಿ ಸಜೀವ ಮತ್ತು ತಟಸ್ಥ ತಂತಿಗಳು ಪರಸ್ಪರ ನೇರ ಸಂಪರ್ಕಕ್ಕೆ ಬರದಂತೆ ನೋಡ್ಕೊಳ್ಬೇಕು. 2ನೇದು ಋಸ್ವ ಮಂಡಲದಲ್ಲಿ ಋಸ್ವ ಮಂಡಲ ಉಂಟಾಗದಂತೆ ನೋಡ್ಕೊಳ್ಬೇಕು. ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು. ಹೀಗೆ ಮಾಡೋದ್ರಿಂದ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡನ್ನು ತಪ್ಪಿಸ್ಬೋದು. 10ನೆಯ ಪ್ರಶ್ನೆ, ಪೀನ ಮಸೂರದ ಮುಂದೆ ವಸ್ತುವನ್ನು F1 ಮತ್ತು 2F1ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸೊ ನೋಡಿ ಮಕ್ಕಳ, ನಾನು ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೀನಿ. ನಾನು ನಿಮಗೆ 2F ಮತ್ತು Fಗಳ ನಡುವೆ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ಎಲ್ಲಿರುತ್ತೆ ಅಂದರೆ ಅದು C2 ಅಥವಾ 2Fನಿಂದ ದೂರದಲ್ಲೇ ಇರ್ತದೆ. ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಸೊ ಗಾತ್ರವನ್ನು ನೋಡಿ, ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿದೆ. ಮತ್ತು ಸ್ವಭಾವ ಅದು ಸತ್ಯ ಮತ್ತು ತಲೆ ಕೆಳಕಾದಂತಹ ಪ್ರತಿಬಿಂಬ ಆಗಿದೆ. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. 11ನೇ ಪ್ರಶ್ನೆ, ಈ ಕೆಳಗಿನ ನೈಸರ್ಗಿಕ ವಿದ್ಯಮಾನಗಳನ್ನು ವಿವರಿಸಿ. ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತದೆ. ನಕ್ಷತ್ರಗಳು ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ಅದು ವಕ್ರೀಭವನವನ್ನು ಹೊಂದುತ್ತದೆ. ಸೊ ವಾಯುಮಂಡಲದಲ್ಲಿನ ವಕ್ರೀಭವನವು ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವು ಬದಲಾಗುತ್ತಿರೋದ್ರಿಂದಲೇ ಉಂಟಾಗ್ತದೆ. ಹಾಗಾಗಿ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಬಾಗಿಸೋದ್ರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆ ಆಗಿರ್ತದೆ. ಹಾಗಾಗಿ ನಮ್ಮ ಕಣ್ಣನ್ನು ಪ್ರವೇಶಿಸುವ ಈ ನಕ್ಷತ್ರದ ಬೆಳಕು ಯಾವಾಗಲೂ ಮಿನುಗ್ತಾ ಇರ್ತವೆ. ಮತ್ತು ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕಂದಿದಂತೆ ಕಾಣಿಸ್ತವೆ. ನೆಕ್ಸ್ಟ್, ಕಾಮನಬಿಲ್ಲು ಉಂಟಾಗುವಿಕೆ. ಸೊ ಯಾವ ರೀತಿ ಕಾಮನಬಿಲ್ಲು ಉಂಟಾಗ್ತದೆ? ವಾತಾವರಣದಲ್ಲಿನ ನೀರಿನ ಹನಿಗಳು ಕಿರು ಪಟ್ಟಕದಂತೆ ವರ್ತಿಸ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸ್ತವೆ. ನಂತರ ಅವು ಆಂತರಿಕವಾಗಿ ಪ್ರತಿಫಲಿಸ್ತವೆ. ಅಂತಿಮವಾಗಿ
ನೀರಿನ ಹನಿಗಳಿಂದ ಹೊರಬರುವಂತಹ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಬೆಳಕಿನ ಈ ರೀತಿಯ ವರ್ಣ ವಿಭಜನೆಯಿಂದಾಗಿ ಕಾಮನಬಿಲ್ಲು ಉಂಟಾಗ್ತದೆ. ಇದಿಷ್ಟು ಬರೀರಿ ಮಕ್ಕಳ. ಸೊ ಈ ಪ್ರಶ್ನೆಗೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಕಣ್ಣು ತನ್ನ ಸಮೀಪದ ವಸ್ತುಗಳು ಹಾಗೂ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ವಿವರಿಸಿ. ಸೊ ಇಲ್ಲಿ ಏನಾಗ್ತದೆ, ಯಾವ ರೀತಿ ಹೊಂದಾಣಿಕೆ ಮಾಡ್ಕೋತದೆ ಅಂತ ಹೇಳಿದ್ರೆ, ಸೀಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಕಣ್ಣಿನ ಮಸೂರ ತೆಳ್ಳಗಾಗ್ತದೆ. ಇದರಿಂದ ಸಂಗಮ ದೂರ ಏನಾಗುತ್ತೆ, ಹೆಚ್ಚಾಗುತ್ತೆ ಮತ್ತು ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಬಹುದು. ಓಕೆನಾ. ಅದೇ ರೀತಿ ಸೀಲಿಯರಿ ನರಗಳು ಕುಗ್ಗೋದ್ರಿಂದ ಕಣ್ಣಿನ ಮಸೂರ ದಪ್ಪವಾಗ್ತದೆ. ಇದರಿಂದ ಸಂಗಮ ದೂರ ಕಡಿಮೆ ಆಗ್ತದೆ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಸೊ ಈ ರೀತಿ ಮಾಡೋದ್ರಿಂದ ಸಮೀಪದ ವಸ್ತುಗಳು ಮತ್ತು ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಕಣ್ಣು ಹೊಂದಾಣಿಕೆಯನ್ನ ಮಾಡಿಕೊಳ್ಳುತ್ತೆ. ತದನಂತರ ಬಿ ಪ್ರಶ್ನೆ, ಮಧ್ಯಾಹ್ನದಲ್ಲಿ ನೆತ್ತಿಯ ಮೇಲಿನ ಸೂರ್ಯನು ಬೆಳ್ಳಗೆ ಕಾಣಿಸ್ತಾನೆ, ಯಾಕೆ ಅವನು ತುಂಬಾ ಬಿಳಿಯಾಗಿ ಪ್ರಕಾಶಮಾನವನ್ನ ಹೊಂದ್ತಾನೆ ಅಂತ ಹೇಳಿದ್ರೆ, ಮಧ್ಯಾಹ್ನದಲ್ಲಿ ನೆತ್ತಿಯ ಮೇಲಿನ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನ ತಲುಪುವುದು ಕಡಿಮೆ ದೂರದಲ್ಲಿ ಪ್ರಯಾಣಿಸ್ತದೆ. ಸೂರ್ಯನು ಬೆಳ್ಳಗೆ ಕಾಣಿಸ್ತಾನೆ ಯಾಕೆ ಅಂತ ಹೇಳಿದ್ರೆ, ಸ್ವಲ್ಪವೇ ನೀಲಿ ಮತ್ತೆ ನೇರಳೆ ಬಣ್ಣಗಳು ಚದುರುತ್ತವೆ. ಹಾಗಾಗಿ ದಿಗಂತದ ಬಳಿ ಕಣಗಳಿಂದ ಹೆಚ್ಚಿನ ನೀಲಿ ಬೆಳಕು ಮತ್ತೆ ಕಡಿಮೆ ತರಂಗ ದೂರ ಬೆಳಕು ಕಣಗಳಿಂದ ಚದುರಿ ಹೋಗ್ತವೆ. ಹಾಗಾಗಿ ಅದು ನಮ್ಮ ಕಣ್ಣಿಗೆ ಅದು ಬಿಳಿಯ ಬೆಳಕಿನ ಹಾಗೆ ಕಾಣಿಸ್ತದೆ. ಫಿಫ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ 4 ಅಂಕಕ್ಕಿದೆ. ಬೆಳಕಿನ ಪ್ರತಿಫಲನ ಎಂದರೇನು? ಪ್ರತಿಫಲನದ 2 ನಿಯಮಗಳನ್ನ ನಿರೂಪಿಸಿ. ಬೆಳಕಿನ ಪ್ರತಿಫಲನ ಅಂದ್ರೆ ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸೋದಕ್ಕೆ ಬೆಳಕಿನ ಪ್ರತಿಫಲನ ಅಂತಾರೆ. ಸೊ ಈ ಬೆಳಕಿನ ಪ್ರತಿಫಲನದಲ್ಲಿ 2 ನಿಯಮಗಳಿದಾವೆ. ಮೊದಲನೇದು, ಪತನ ಕಿರಣವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ ಮತ್ತು ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತೆ ಪ್ರತಿಫಲಿತ ಕಿರಣ ಈ 3 ಒಂದೇ ಸಮತಲದಲ್ಲಿ ಇರ್ತದೆ. ನೆಕ್ಸ್ಟ್, ಇದರಲ್ಲಿ ಭೌತ ವಿಜ್ಞಾನದಲ್ಲಿ ಲಾಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕದ ಒಂದು ಪ್ರಶ್ನೆ. ಇದರಲ್ಲಿ ನಮಗೆ 2 ಪ್ರಶ್ನೆಗಳಿದಾವೆ, ಎ ಪ್ರಶ್ನೆ ಮತ್ತೆ ಬಿ ಪ್ರಶ್ನೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ. ಈ ನಿಯಮದ ಆಧಾರದ ಮೇಲೆ ಬಲ್ಬ್ ಹೇಗೆ ಕೆಲಸ ಮಾಡುತ್ತದೆ ವಿವರಿಸಿ. ಮತ್ತೆ ಬಿ ಪ್ರಶ್ನೆ, ವಿದ್ಯುತ್ ವಿಭವಾಂತರ ಎಂದರೇನು? ವಿಭವಾಂತರವನ್ನು ಅಳೆಯಲು ಬಳಸುವ ಉಪಕರಣ ಹೆಸರಿಸಿ. ಈ ಉಪಕರಣವನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸಬೇಕು? ಸೊ ಮೊದಲನೇ ಪ್ರಶ್ನೆ, ಜೌಲನ ಉಷ್ಣೋತ್ಪಾದನಾ ನಿಯಮ. ಸೊ ನಮಗೆ ಗೊತ್ತಿದೆ ಮಕ್ಕಳ, ಜೌಲ್ನ ಉಷ್ಣೋತ್ಪಾದನಾ ನಿಯಮ. ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹದ ರೋಧವು ನೇರ ಅನುಪಾತದಲ್ಲಿರ್ತದೆ ಮತ್ತೆ ರೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. ಅಂದ್ರೆ H=I² RT. ಸೊ ಮುಂದುವರೆದು ಅದನ್ನು ಕೇಳಿದರೆ, ಬಲ್ಬ್ ಹೇಗೆ ಕಾರ್ಯನಿರ್ವಹಿಸ್ತದೆ? ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ಧ್ರುವ ಬಿಂದು ಹೊಂದಿರುವಂತಹ ಲೋಹದ ಟಂಗ್ಸ್ಟನ್ ಅನ್ನ ಬಲ್ಬ್ನ ತಂತು ತಯಾರಿಕೆಯಲ್ಲಿ ಬಳಸ್ತಾರೆ. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ ಒಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರ್ತಾರೆ. ಬಳಸಿಕೊಂಡಂತಹ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡು ಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ಈ ರೀತಿ ಬಲ್ಬ್ ಕಾರ್ಯವನ್ನು ನಿರ್ವಹಿಸುತ್ತದೆ. ನೆಕ್ಸ್ಟ್, ವಿಭವಾಂತರ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವವನ್ನ, ಒಂದು ಏಕಮಾನ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸಕ್ಕೆ ನಾವು ವಿದ್ಯುತ್ ವಿಭವಾಂತರ ಅಂತ ಹೇಳಿ ಕರಿತೀವಿ. ವಿಭವಾಂತರವನ್ನ ಅಳೆಯಲು ಬಳಸುವಂತಹ ಉಪಕರಣ ವೋಲ್ಟಾಮೀಟರ್. ಈ ಉಪಕರಣವನ್ನ ವಿದ್ಯುತ್ ಮಂಡಲದಲ್ಲಿ ಯಾವ ರೀತಿ ಜೋಡಿಸಿರ್ತಾರೆ? ಸೊ ಇದನ್ನ ಯಾವಾಗಲೂ ಸಮಾಂತರವಾಗಿಯೇ ಜೋಡಿಸಿರ್ತಾರೆ. ಸೊ ಇದಿಷ್ಟು ಆನ್ಸರ್ ಮಕ್ಕಳ ನಿಮಗೆ ಫಿಸಿಕ್ಸ್ ಅಲ್ಲಿ ಬರ್ತದೆ. ನನ್ನ ಮುಂದಿನ ವಿಡಿಯೋದಲ್ಲಿ ರಸಾಯನ ವಿಜ್ಞಾನ ಮತ್ತು ಭೌತ ವಿಜ್ಞಾನದ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.